ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹುಲಿಕಲ್ ಘಾಟಿಯ 1ನೇ ತಿರುವಿನಲ್ಲಿ ಮಣ್ಣು ಕುಸಿದು 3 ಸಾವನ್ನಪ್ಪಿರುವ ಘಟನೆ ಗುರುವಾರ ಸಂಜೆ ನಡೆದಿದೆ. ಪ್ರತಿ ಬಾರಿ ದರೆ ಕುಸಿತ ಉಂಟಾಗುತ್ತಿದ್ದ ಕಾರಣ ಸುಮಾರು 5 ಕೋಟಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಿಸುವ ಕಾರ್ಯ ನಡೆಯುತ್ತಿತ್ತು. ಕಾಮಗಾರಿ ನಡೆಸುವ ಸಮಯದಲ್ಲಿ ಭಾರೀ ವಾಹನಗಳ ಓಡಾಟ ಹೆಚ್ಚಾದ್ದರಿಂದ ದರೆ ಕುಸಿತ ಉಂಟಾಗಿದೆ ಎನ್ನಲಾಗುತ್ತಿದೆ. ಈ ಅವಘಡದಲ್ಲಿ 3 ಸಾವನ್ನಪ್ಪಿದ್ದು 4 ಮಂದಿ ಗಂಭೀರ ಗಾಯಗಳಾಗಿವೆ. ಕಾಮಗಾರಿ ನಿರ್ವಹಣೆ ಮಾಡುತ್ತಿದ್ದ ನಗರದ ಚಕ್ಕಾರು ಗ್ರಾಮದ 37 ವರ್ಷದ ರಾಘವೇಂದ್ರ, ಕೂಲಿ ಕೆಲಸ ಮಾಡುತ್ತಿದ್ದ ಹಾವೇರಿ ಜಿಲ್ಲೆಯ ನೀಲವಲ್ಲು ಗ್ರಾಮದ 30 ವರ್ಷದ ರಾಜು ಹಾಗೂ 40 ವರ್ಷದ ಶಬ್ಬೀರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲಿ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ನಡೆಸಲಾಗುತ್ತಿದೆ. ಗಾಯಾಳುಗಳನ್ನು ಹೊಸನಗರ ತಾಲೂಕು ಆಸ್ಪತ್ರೆ ಹಾಗೂ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವಘಡದಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಘಾಟಿ ಬಂದ್ ಮಾಡಿ ಬದಲಿ ಮಾರ್ಗ ಕಲ್ಪಿಸುವಂತೆ ಜಿಲ್ಲಾಡಳಿತಕ್ಕೆ ಆದೇಶಿಸಿದ್ದಾರೆ. ನಾವು ಇಬ್ಬರು ಸೈಡ್ಗೆ ವಾಲ್ ಹತ್ರ ಅಡಿಕೊಂಡು ಇಟ್ಕೊಂಡ್ವಿ. ಕಣ್ಣು ಸ್ವಲ್ಪ ಬಂದು ಬಿಟ್ಟಿದೆ ಅಷ್ಟೇ. ನಮಗೆ ಎಲ್ಲಿ ಹೋಗಿದ್ರಲ್ಲ ಅದೇ ಮಣ್ಣಲ್ಲಿ ಒಟ್ಟು 4 ಜನ ಇದ್ರ? 7 ಜನ ಇದ್ವಿ. ಕೆಳಗಡೆ 7 ಜನ ಇದ್ವಿ. ಇವನು ಸೇರಿ ರಾಘು ಸೇರಿ ರಾಘವಣ್ಣ ಸೇರಿ ಸುಮಂತಣ್ಣ ಇಬ್ಬರು ರೈತರು, ನಾವು 5 ಜನ ಲೇಬರ್. 5 ಜನ ನೀವಿಬ್ಬರು ಬಂದಿದ್ದೀವಿ. ಒಬ್ಬಳು ಮಡಿಕೊಂಡು ಕಾಲು ಮುರಿದು 2 ಜನ ಮಾತ್ರ ಅದಾಗಿದೆ, ಡೆತ್ ಆಗಿದೆ. ಒಬ್ಬನ ತೆಗೆದುಲಿಲ್ಲ. ಕಾಂಕ್ರೀಟಿನ ವಾಲ್ ಮಾಡಿ ಅದನ್ನು ಸರಿಯಾದ ರೀತಿ ನಿಲ್ಲಿಸಿ ಬಂದೋಬಸ್ತ್ ಮಾಡಲಿಕ್ಕಾಗಿ ಮಾಡಿರ್ತಕ್ಕಂಥ ಈ ಪ್ರಯತ್ನ ಇವತ್ತು ಸುಮಾರು 3 ಜನರನ್ನು ಆಹುತಿ ತಗೊಂಡಿದೆ. ತುಂಬ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಈ ಸಂದರ್ಭದಲ್ಲಿ ಅವರ ಸಾವಿಗೆ ದುಃಖವನ್ನು ವ್ಯಕ್ತಪಡಿಸ್ತಾ ಅವರ ಎಲ್ಲ ಬಂಧುಗಳಿಗೆ ಅದನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಘಾಟ್ ರಸ್ತೆ ಇನ್ನೊಂದು ಸ್ವಲ್ಪ ದಿವಸ ಬಂದಾಗೇ ಇರುತ್ತೆ. ಯಾರು ಕೂಡ ಈ ಕಡೆ ವಾಹನಗಳು ಬರಬಾರ್ದು. ಈ ಘಾಟಿನಲ್ಲಿ ಬೇರೆ ಘಾಟಿಗೆ ಡೈವರ್ಟ್ ಮಾಡಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಜಿಲ್ಲಾಧಿಕಾರಿ ಇನ್ನೂ ಬರಲಿಲ್ಲ, ಬರ್ತಾರೆ. ಒಟ್ಟಾರೆ ಮೇಲೆ ನಡಿಬಾರ್ದಂಥ ಒಂದು ಘಟನೆ ನಡೆದು ಅತ್ಯಂತ ದುಃಖಕರ ಸಂಗತಿ. ಮತ್ತು ನನ್ನ ಕ್ಷೇತ್ರ ಇದು. ವಿಶೇಷವಾಗಿ ಸರ್ಕಾರ ಜೊತೆ ಮಾತಾಡಿ ಈ ರಸ್ತೆಯನ್ನು ಸರಿಪಡಿಸಬೇಕು, ಇದು ಮಾಡಬೇಕು ಅಂತೇಳಿ ಹೇಳಿ ಸಾಕಷ್ಟು ಹಣಕಾಸನ್ನು ಮಂಜೂರು ಮಾಡಿರ್ತಕ್ಕಂಥ ಕೆಲಸ ಇಂಥ ಒಂದು ದುಃಖಕರವಾದಂಥ ಸನ್ನಿವೇಶಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ನನಗಂತೂ ಅತ್ಯಂತ ಬೇಸರದ ಸಂಗತಿ ಇದು.